ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ವಿನಯ್ ಕುಲಕರ್ಣಿ ಮಾಡಿದ ಪಾಪಕ್ಕೆ ಶಿಕ್ಷೆಯನ್ನಾದರೂ ಕಡಿಮೆ ಮಾಡಿ ಅಂತ ಹೈಕೋರ್ಟ್ ಮೆಟ್ಲೇರೋದು. ಆದರೆ ಇನ್ನೂ ಈ ಕೇಸ್ನ ಮಕಾಡೆ ಮಲಗಿಸಿದಂಥ ಪೊಲೀಸ್ ಅಧಿಕಾರಿ ಚೆನ್ನಕೇಶವ ಟಿಂಗ್ರೀಕರ್ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಇದು ಯಾವ ಸುಖಾರ್ಥಕ್ಕಾಗಿಯೋ ಗೊತ್ತಾಗ್ತಾ ಇಲ್ಲ. ತಾನೂ ಹಣದ ಆಸೆಗೋಸ್ಕರ ಕೇವಲ 20 ಲಕ್ಷದ ಪುಡಿಗಾಸಿಗಾಗಿ ಮಾಡಬಾರ್ದಂಥ ಪಾಪದ ಕೆಲಸವನ್ನು ಮಾಡಿ ಇವತ್ತು ಅದು ಯಾವ ಮಹತ್ ಕಾರ್ಯ ಮಾಡಿದ್ದೀನಿ ಅಂತ ತನಗೆ ನೀಡಿರೋ ಶಿಕ್ಷೆಯನ್ನು ಅಮಾನತು ಮಾಡಿ ಅಂತ ಕೋರ್ಟ್ ಮೆಟ್ಲೇರಿದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ನಮ್ಮ ಕಾನೂನಲ್ಲಿರ್ತಕ್ಕಂಥ ಅವಕಾಶಗಳು ಅನೇಕರಿಗೆ ಕೊಂಚ ಬೇಸರ ಕೂಡ ತರಿಸಬಹುದು. ಇನ್ನು ವಿಕ್ಟಿಮ್ಸ್ಗಳಿಗೆ, ಬಲಿಪಶುಗಳಿಗೆ ಕೋಪ ಕೂಡ ಹುಕ್ಕು ಬರಬಹುದು. ಯಾಕೆಂದರೆ ಇಂತಹ ಕಳ್ಳ ಕದಿಯಂಬರಿಗೆ ಆದಷ್ಟು ಬೇಗ ಬೇಲ್ ಸಿಕ್ಕರೂ ಕೂಡ ಅಚ್ಚರಿ ಏನಿಲ್ಲ. ಹೊರಗೆ ಬಂದು ಗುಲಗಂಜಿಯಷ್ಟು ತಪ್ಪೇ ಮಾಡಿಲ್ಲ ಅನ್ನೋ ಮಟ್ಟಿಗೆ ಇದೇ ಯೋಗೀಶ್ ಗೌಡ ಅವರ ಮನೆಯ ಮುಂದೆ ಎದುರು ಆರಾಮಾಗಿ ಕೈ ಬೀಸ್ತಾ ಸುತ್ತಾಡಲೂಬಹುದು. ಅದಕ್ಕೋಸ್ಕರವಾಗಿ ಅನೇಕರು ಯಾವುದೇ ಕ್ರೈಮ್ ಮಾಡೋದಕ್ಕೂ ಕೂಡ ಕಿಂಚಿತ್ತೂ ಅಂಜೋದಿಲ್ಲ. ನೋಡಿ, ಯೋಗೀಶ್ ಗೌಡ ಕೇಸ್ನಲ್ಲಿ ಐಒ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದಂಥ ಚೆನ್ನಕೇಶವ ಟಿಂಗ್ರೀಕರ್ ಈ ಕೇಸ್ನ ಆರಂಭದಲ್ಲಿ ಸರಿಯಾಗಿ ತನಿಖೆ ನಡೆಸಿದರೆ ತಾನು ತಿಂದ ಸರ್ಕಾರಿ ಸಂಬಳಕ್ಕೆ 10%ನಾದರೂ ನ್ಯಾಯ ಒದಗಿಸಿದರೆ ವಿನಯ್ ಕುಲಕರ್ಣಿ ಅಂಥವರು ಈ ಬೂಟು ನೆಕ್ಕುವಂಥ ಅಧಿಕಾರಿಗಳನ್ನು ತಮ್ಮ ಜೀತದ ಆಳುಗಳಂತೆ ಮನೆಯಾಳುಗಳಾಗಿ ದುಡಿಸ್ಕೊಳ್ಳೋದಿಲ್ಲ. ಆದರೆ ಈ ವ್ಯಕ್ತಿ ಮಾಡಿದ್ದೇ ಬೇರೆ. ಇಂಥವನಿಗೆ ಜೀವಾವಧಿ ಶಿಕ್ಷೆ ಆಗಬೇಕಾಗಿತ್ತು ಅಂತ ಯೋಗೀಶ್ ಗೌಡ ಸಿಸ್ಟರ್ ಅಕ್ಕಮಹಾದೇವಿಯವರು ಬಿಕ್ಕಿ ಬಿಕ್ಕಿ ಅಳ್ತಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅವ್ರ ಕುಟುಂಬದವರು ಅದನ್ನೇ ಹೇಳ್ತಾ ಇದ್ರು. ಗುರುನಾಥ್ ಗೌಡರು ಕೂಡ ಆತನಿಗೆ ಒಬ್ಬನಿಗೆ ಜೀವಾವಧಿ ಶಿಕ್ಷೆ ತಪ್ಪು ಹೋಯ್ತಲ್ಲಪ್ಪ ಅಂತ ಪರಿತಪಿಸ್ತಾ ಇದ್ರು. ಈತ ತನಗೆ ನೀಡಿರ್ತಕ್ಕಂಥ 7 ವರ್ಷ ಶಿಕ್ಷೆಯೇ ಅಕ್ರಮವಾಗಿದೆ, ತಪ್ಪೇ ನಾನು ಮಾಡಿಲ್ಲ, ನನ್ನ ಶಿಕ್ಷೆಯನ್ನು ಸಸ್ಪೆಂಡ್ ಮಾಡಿ ಅಮಾನತು ಮಾಡಿ ನನ್ನನ್ನು ಜಾಮೀನು ಕೊಟ್ಟು ಮನೆ ಕಳಿಸಿ ಅಂತ ಈಗ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಈ ಮೇಲ್ಮನವಿಯಲ್ಲಿ ಏನೆಲ್ಲ ಅಂಶಗಳಿದ್ದಾವೆ, ಯಾವ ಗ್ರೌಂಡ್ಸ್ ಹಾಗೂ ಪ್ರಯಾರಿಟಿ ಮೇಲೆ ಲೀಗಲ್ ರಿಲೀಫ್ಗೋಸ್ಕರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಯೋಗೀಶ್ ಗೌಡ ಕೃತ್ಯದ ಪ್ರಕರಣದಲ್ಲಿ ಚೆನ್ನಕೇಶವ ಟಿಂಗ್ರೀಕರ್ಗೆ ಕೆಳ ನ್ಯಾಯಾಲಯ 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು. ಇದೇ ಸಂತೋಷ್ ಗಜಾನನ್ ಭಟ್ ಅವರು ಈ ತೀರ್ಪನ್ನು ಪ್ರಶ್ನೆ ಮಾಡಿ ಇದೀಗ ಅವರು ಹೈಕೋರ್ಟ್ ಮೆಟ್ಲೇರಿದ್ದಾರೆ. ತಮ್ಮ ಮೇಲ್ಮನವಿಯಲ್ಲಿ ಕೆಳ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ 7 ವರ್ಷಗಳ ಶಿಕ್ಷೆ ಸರಿಯಲ್ಲ, ಇದನ್ನು ನೀವು ಮತ್ತೆ ಮರುಪರಿಶೀಲನೆ ಮಾಡಿ ಅಂತ ಹೇಳಿ ಟಿಂಗ್ರೀಕರ್ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ನಾನೇನೂ ಮಾಡಿಲ್ಲ ಎನ್ನುವಂತೆ ಆರೋಪಿಗಳು ಯಾವಾಗಲೂ ಕೂಡ ಎಂತಹದ್ದೇ ಶಿಕ್ಷೆಯನ್ನು ಕೊಡಿ, ನೀವು ಅದು ಚಾರ್ಜ್ ಶೀಟ್ನ ಪರಿಶೀಲನೆ ಮಾಡಿ ವಿಚಾರಣೆಗೊಳಪಡಿಸಿ ಎಲ್ಲ ಸಾಕ್ಷಿಗಳನ್ನು ಕೂಡ ಜಡ್ಜಸ್ಗಳು ಪ್ರತಿ ವಾರ ಪ್ರತಿನಿತ್ಯ ಅದನ್ನು ಕೇಳಿ ಆಳಾಗಲಗಳನ್ನು ಗಮನಿಸಿ ಶಿಕ್ಷೆ ಕೊಟ್ಟರೂ ಸಹಿತ ಕೊನೆಗೆ ಈ ಥರದ ಒಂದು ಏನೂ ತಪ್ಪು ಮಾಡದೇ ರೀತಿಯಾಗಿ ಈ ರೀತಿಯಾದಂಥ ರಿಕ್ವೆಸ್ಟ್ಗಳನ್ನು ಅನೇಕರು ಮಾಡ್ಕೊಳ್ಳೋದನ್ನು ನಾವು ನೋಡಿದ್ದೀವಿ. ನೋಡಿ, ಈ ಮೇಲ್ಮನವಿಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು: ನನ್ನ ಶಿಕ್ಷೆಯನ್ನು ಅಮಾನತು ಮಾಡಬೇಕು, ತಮಗೆ ಜಾಮೀನನ್ನು ನೀಡಬೇಕು ಅನ್ನೋದು ಟಿಂಗ್ರೀಕರ್ ಅವರ ಪ್ರಮುಖವಾದಂಥ ಬೇಡಿಕೆ. ನೀವು 7 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿದ್ದೀರಿ. ಇಂತಹ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಜಾಮೀನನ್ನು ಕೊಡ್ತಾರೆ. ಆ ಥರದ ಅವಕಾಶ ನಮ್ಮ ಕಾನೂನಲ್ಲಿದೆ ಅನ್ನೋದನ್ನು ಅವರ ಪರ ವಕೀಲರು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಅಂದರೆ ಇದು ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ವಿಧಿಸಲ್ಪಟ್ಟಂಥ ಗಂಭೀರ ಹಂತದ ಕೇಸಲ್ಲ ಇದು. ಆದ್ದರಿಂದ ನಮ್ಮ ಲೀಗಲಿ ಕಾನೂನಲ್ಲಿ ಏನಿದೆ, ಕಾನೂನಿನ ಪ್ರಕಾರ ಜಾಮೀನು ನೀಡಬಹುದಾದಂಥ ಕೇಸ್ ಇದು ಅಂಥೇಳಿ ಅವರು ವಾದವನ್ನು ಮಂಡಿಸಿರೋದು. ಚೆನ್ನಕೇಶವ ಟಿಂಗ್ರೀಕರ್ ಪರವಾಗಿ ಹಿರಿಯ ವಕೀಲರು ಪಿ ಹೆಗಡೆ ಅವರು ವಾದವನ್ನು ಮಂಡಿಸ್ತಾ ಇರೋದು. ಅವರು ಕೆಳ ನ್ಯಾಯಾಲಯದ ತೀರ್ಪು ನೀಡಬೇಕಾದ್ರೆ ಕೆಲವು ಪ್ರಮುಖ ಅಂಶಗಳನ್ನು ಸರಿಯಾಗಿ ಪರಿಗಣಿಸಿಲ್ಲ ಕೆಳ ನ್ಯಾಯಾಲಯ. ಹಾಗಾಗಿ ನೀವಾದರೂ ಅಂತಹ ಅಂಶಗಳನ್ನು ಪರಿಗಣಿಸಿ ಸರಿಯಾದಂಥ ತೀರ್ಪನ್ನು ಕೊಡಿ, ಇದನ್ನು ಸಸ್ಪೆಂಡ್ ಮಾಡಿ ಅನ್ನೋ ರೀತಿಯಾಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಸಾಕ್ಷ್ಯಗಳಿದ್ದಾವಲ್ವ, ಇಲ್ಲಿ ತುಂಬ ಮೇಜರ್ ಎಡವಟ್ಟಾಗಿರೋದು. ನೋಡಿ, ಯಾವಾಗ 164 ಸ್ಟೇಟ್ಮೆಂಟನ್ನು ಆರಂಭದಲ್ಲಿ ವಿಚಾರಣೆ ಮಾಡಬೇಕಾದ್ರೆ CBI ತನಿಖೆ ಮಾಡಬೇಕಾದ್ರೆ ಕೊಟ್ಟಿರ್ತಾರಲ್ವ, ಕರೆದುಕೊಂಡು ಹೋಗಿ ಜಡ್ಜ್ ಮುಂದೆ 164 ಸ್ಟೇಟ್ಮೆಂಟ್ನ ಹಾಕಿಸಿ ಅವರೇನಾದರೂ ಹೋಸ್ಟೆಲ್ ಆದರೆ ಅವ್ರ ವಿರುದ್ಧವಾಗಿಯೇ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಕೋರ್ಟ್ಗೆ ಆ ಥರದ್ದೊಂದು ಪರ್ಮಿಷನ್ ಇರುತ್ತೆ. ಬಟ್ ಅದು ಯಾವಾಗಲೂ ಕೂಡ ಹೆಚ್ಚಾಗಿ ಕನ್ಸಿಡರ್ ಮಾಡೋದಿಲ್ಲ 164, ಯಾಕೆಂದರೆ ಅಲ್ಲಿ ಹೇಳಿರ್ತಾರೆ ಸತ್ಯವನ್ನು, ಮತ್ತಿಲ್ಲದ ಸುಳ್ಳು. ಪೊಲೀಸ್ನವ್ರದ್ದು ಹೆಚ್ಚಾಗಿ ಭಾಳ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡೋದಿಲ್ಲ. ಭಾಳಷ್ಟು ಪೊಲೀಸ್ನವ್ರು ಹೊಡೆದು ಬಡ್ದು ಕೂಡ ಒಂದು ಚಾರ್ಜ್ ಶೀಟ್ ಫ್ರೇಮ್ ಮಾಡಲಿಕ್ಕೂ ಕೂಡ ಹೇಳಿಸಿರ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತದೆ. ಹೆಚ್ಚಾಗಿ ಅನೇಕ ಕೇಸ್ಗಳಲ್ಲಿ ಅದೇ ಆಗಿರುತ್ತೆ.
ಆದರೆ ನೀವು ಜಡ್ಜ್ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಕೊಟ್ಟಾಗಲೂ ಕೂಡ ಅದನ್ನು ಕೂಡ ನೀವು ಕೋರ್ಟ್ ಮುಂದೆ ಉಲ್ಟಾ ಹೊಡಿತೀರಿ ಅಂತ ಅಂದರೆ ಇಲ್ಲ, ಅದೇ ಆಗಿದ್ದು. ಅದನ್ನೇ ಇವರು ಪಾಸಿಟಿವ್ ಆಗಿ ಪ್ಲಸ್ ಮಾಡ್ಕೊಳ್ತಾ ಇರೋದು. ಚೆನ್ನಕೇಶವ್ ಟಿಂಗ್ರೀಕರ್ ಅಂಥವ್ರು, ವಿನಯ್ ಕುಲಕರ್ಣಿ ಅಂಥವ್ರು. ಈ ಸಾಕ್ಷ್ಯಗಳ ಮೌಲ್ಯಮಾಪನದಲ್ಲಿ ಅನೇಕ ತಪ್ಪುಗಳಿದ್ದಾವೆ. ಆದ್ದರಿಂದ ಈ ಶಿಕ್ಷೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಮೇಲ್ಮನವಿ ಪೂರ್ಣವಾಗಿ ವಿಚಾರಣೆ ಆಗೋವರೆಗೂ ಕೂಡ ಟಿಂಗ್ರೀಕರ್ ಅವರಿಗೆ ಜಾಮೀನನ್ನು ನೀಡಬೇಕು ಅಂತ ಹೈಕೋರ್ಟ್ ಮುಂದೆ ಮನವಿ ಮಾಡಿಕೊಂಡ್ರು. ನೋಡಿ, ಇದು ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆಗೆ ಬಂದರೆ CBI ವಾದವನ್ನು ಕೇಳಬೇಕಾಗುತ್ತೆ, ಇನ್ನು ಅರ್ಜಿ ಹಾಕದಂಥ ಇವ್ರ ವಾದವನ್ನು ಕೇಳಬೇಕಾಗುತ್ತೆ, ಚೆನ್ನಕೇಶವ್ ಟಿಂಗ್ರೀಕರ್ ಅವ್ರ ವಾದವನ್ನು ಕೇಳಬೇಕಾಗುತ್ತೆ. ನೋಡಿ, ಅಟ್ಲೀಸ್ಟ್ ಈ ಮೇಲ್ಮನವಿಯನ್ನು ಸಲ್ಲಿಸಿದ್ದೀವಿ ನಾವು, ಇದು ಪೂರ್ಣವಾಗಿ ವಿಚಾರಣೆ ಬರೋವರೆಗೂ ನೀವು ಅವರಿಗೆ ಜಾಮೀನನ್ನು ಕೊಡಿ ಅಂತ ಹೇಳಿ ಹೈಕೋರ್ಟ್ ಮುಂದೆ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ಈ ಮೇಲ್ಮನವಿ ವಿಚಾರಣೆ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ನಡೀತಾ ಇದೆ. ಸದ್ಯ ನ್ಯಾಯಮೂರ್ತಿಗಳು ಕೂಡ ಎರಡೂ ಪಕ್ಷಗಳ ವಾದಗಳನ್ನು ಆಲಿಸಿ ಶಿಕ್ಷೆಯನ್ನು ಅಮಾನತಿನಲ್ಲಿ ಇಡಬೇಕಾ, ಸಸ್ಪೆಂಡ್ ಮಾಡಬೇಕಾ ಅಥವಾ ಜಾಮೀನು ನೀಡಬೇಕಾ ಅನ್ನೋ ವಿಷಯದಲ್ಲಿ ತೀರ್ಮಾನವನ್ನು ಅವರು ತೆಗೆದುಕೊಳ್ತಾರೆ. ಒಟ್ಟಾರೆಯಾಗಿ ಹೈಕೋರ್ಟ್ ತೀರ್ಪಿನಂತೆ ಎಲ್ಲರ ಚಿತ್ತ ನೆಟ್ಟಿರೋದು. ಪ್ರತಿಯೊಬ್ಬರು ಕೂಡ ಇದೇ ರೀತಿಯಾಗಿ ತಪ್ಪುಗಳನ್ನು ಎಸಗಿ ಬಂದಂಥ ತೀರ್ಪುಗಳು ವಿರುದ್ಧವಾಗಿಯೂ ಕೂಡ ಮೇಲ್ಮನವಿ ಹೋಗಿ ಈ ಥರ ರಿಲೀಫ್ ತೆಗೆದುಕೊಳ್ತಾ ಇದ್ದರೆ ಅವ್ರ ಕುಟುಂಬದವರು, ಅನ್ಯಾಯಕ್ಕೊಳಗಾದಂಥ ಕುಟುಂಬದವರು, ಅವ್ರ ವಿಕ್ಟಿಮ್ಸ್ ಕುಟುಂಬದವರು, ಅವ್ರಿಗೆ ಹೇಗೆ ಆಗಬೇಡ ಈ ಥರದ ಸನ್ನಿವೇಶಗಳು. ಓಕೆ, ಮುಂದುವರೆದ ಭಾಗವಾಗಿ ನೋಡಿ, ಯೋಗೇಶ್ ಗೌಡ ಕೃತ್ಯದ ಪ್ರಕರಣದಲ್ಲಿ ಮೊದಲಿನಿಂದಲೂ ಕೂಡ ರಾಜಕೀಯವಾಗಿ ಪೊಲೀಸ್ ಇಲಾಖೆ, ಸ್ಥಳೀಯ ನಾಯಕರು ಎಲ್ಲರೂ ಕೂಡ ಇದನ್ನು ಕದಡಿ ಕಲಸೋ ಮೇಘರವಾಗಿ ಮಾಡಿಬಿಟ್ಟಿದ್ದಾರೆ ಈ ಕೇಸನ್ನು. ಈಗ ಇದರಲ್ಲಿ ಆರೋಪಿ ಆಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಟಿಂಗ್ರೀಕರ್ ಮತ್ತು ಜಾಮೀನು ಕೋರಿ ಹೈಕೋರ್ಟ್ ಬಾಗಿಲು ತಟ್ಟಿರೋದು, ಇದಕ್ಕೆ ಮತ್ತೊಂದು ಹೊಸ ಟ್ವಿಸ್ಟ್ ಸಿಗ್ತಾ ಇರೋದು ಈ ಕೇಸ್ನಲ್ಲಿ. ವಿನಯ್ ಕುಲಕರ್ಣಿ ವಿರುದ್ಧದ ವಿಚಾರಣೆ ನಡೀತಾ ಇರೋ ಸಮಯದಲ್ಲೇ ಮತ್ತೊಬ್ಬರಿಂದ ಮೇಲ್ಮನವಿ ಬಂದಿರೋದು. ಈ ಕೇಸ್ ಇನ್ನೂ ಕೂಡ ಭಾಳಷ್ಟು ಎಕ್ಸ್ಟೆಂಡ್ ಆಗುತ್ತೆ, ದೀರ್ಘಕಾಲದವರೆಗೂ ಕೂಡ ಇದೇ ರೀತಿಯಾಗಿ ಮುಂದೆ ಹೋಗುತ್ತೆ. ಕೊನೆಗೆ ಮತ್ತು ಅವರು ಕೂಡ ಜಾಮೀನು ತೆಗೆದುಕೊಂಡು ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸ್ನೇಹಿತರೆ, ಒಟ್ಟಾರೆಯಾಗಿ 7 ವರ್ಷಗಳ ಶಿಕ್ಷೆ ಹಿನ್ನೆಲೆ ಕಾನೂನು ಪ್ರಕಾರ ಅವರಿಗೆ ಜಾಮೀನು ಸಾಧ್ಯವಾಗಬಹುದಾ? ಆ ಸಾಧ್ಯತೆಗಳೇ ಹೆಚ್ಚಿರೋದು. ಅಥವಾ ಈ ಪ್ರಕರಣದ ಸೆನ್ಸಿಟಿವಿಟಿಯನ್ನು ಗಮನದಲ್ಲಿಟ್ಕೊಂಡು, ಗಂಭೀರತೆಯನ್ನು ಗಮನದಲ್ಲಿಟ್ಕೊಂಡು ವಿವೇಚನೆಯ ಮೇಲೆ ಹೈಕೋರ್ಟ್ ಏನಾದರೂ ಜಾಮೀನನ್ನು ನಿರಾಕರಣೆ ಮಾಡ್ಬೋದಾ? ಎಲ್ಲವೂ ಕೂಡ ತುಂಬ ಕ್ಯೂರಿಯಾಸಿಟಿ ಮೂಡಿಸ್ತಾ ಇರೋದು. ಹೈಕೋರ್ಟ್ನ ನಿರ್ಧಾರ ಮುಂದಿನ ದಿನಗಳಲ್ಲಿ ಈ ಕೇಸ್ನ ದಿಕ್ಕು ಯಾವ ಕಡೆಗೆ ಸಾಗುತ್ತೆ ಅನ್ನೋದನ್ನು ತೀರ್ಮಾನ ಮಾಡುವಂಥ ತೀರ್ಪು ಬರಬೇಕಾಗಿದೆ. ನಿಮಗೆ ಚೆನ್ನಕೇಶವ್ ಟಿಂಗ್ರೀಕರ್ ಮಾಡಿದ್ದು ಎಂಥ 420 ಕೆಲಸ ಅನ್ನೋದು ಗೊತ್ತೇ ಇದೆ. ಒಂದು ಸ್ಥಳ ಮಹಾಜರ್ನಿಂದ ಹಿಡಿದು ಅವ್ರ ಕಂಪ್ಲೇಂಟ್ನ ರಿಸೀವ್ ಮಾಡುವಾಗಲೂ ಸಹಿತ ಸೇರಿ ಎಲ್ಲವನ್ನು ಕೂಡ ಇಂಪ್ಲಾಂಟ್ ಮಾಡಿರೋದು, ಅಂದರೆ ಕಥೆಯನ್ನು ಸೃಷ್ಟಿ ಮಾಡಿರೋದು. ಆ ಹೆಣದ ಕಥೆಯನ್ನು ಅದು ಕೂಡ ತಿಂದ ಕಾಸಿಗೆ ತನ್ನ ದಣಿಗಳನ್ನು ಹೇಗೆ ಸೇವ್ ಮಾಡಬೇಕು ಹಾಗೆ ಸೇವ್ ಮಾಡಿದ್ದು ಇದೇ ಚೆನ್ನಕೇಶವ್ ಟಿಂಗ್ರೀಕರ್. ನೋಡಿ, 7ನೇ ತಾರೀಕು 6ನೇ ತಿಂಗಳು 2026ನೇ ತಾರೀಕು ಮೊದಲು ತಾವೇ ಈ ಕೃತ್ಯವನ್ನು ಮಾಡಿದ್ದು ಅಂತ ಸರೆಂಡರ್ ಆಗಿದ್ದಂಥ ಆರೋಪಿಗಳನ್ನು ಬಂಧನ ಮಾಡಿದ ತಕ್ಷಣ ಧಾರವಾಡದ CR ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋಗಿ ಅದೇ CR ಗೆಸ್ಟ್ ಹೌಸ್ನಲ್ಲಿ ಮೊದಲೇ ಇಂಥದ್ದೇ ಆಯುಧಗಳಿಂದ ಹೊಡೆದಿದ್ದು ಅಂತ ಸೃಷ್ಟಿ ಮಾಡಲಾಗಿದ್ದಂಥ ಬಾಡಿಗೆ ತಲವಾರುಗಳಿಗೆ MO-23 MO-25 ಅನ್ನೋ ನಂಬರ್ ಕೊಟ್ಟು ಅವುಗಳನ್ನೆಲ್ಲ ಎರ್ರಿಕೊಪ್ಪ ಕರೆದುಕೊಂಡು ಹೋಗಿ ಅಲ್ಲಿ ಇವರು ಇಲ್ಲೇ ಇಟ್ಟಿದ್ದು ಇವುಗಳನ್ನು ಅನ್ನುವಂತೆ ಕಥೆಯನ್ನು ಸೃಷ್ಟಿ ಮಾಡಿ ತಮ್ಮಿಂದಲೇ ವಶಪಡಿಸ್ಕೊಂಡಂತೆ ಚಾರ್ಜ್ ಶೀಟನ್ನು ಫ್ರೇಮ್ ಮಾಡಿಬಿಟ್ಟಿದ್ದು ಇದೇ ಚೆನ್ನಕೇಶವ್ ಟಿಂಗ್ರೀಕರ್. ಇನ್ನು ರಿಕವರಿ ಫೋಟೋ ಇಮೇಜ್ ಎಲ್ಲವೂ ಕೂಡ ಸುಳ್ಳು ದಾಖಲೆ. A6 ಆರೋಪಿಯಿಂದಲೇ ನಾನು ಆಯುಧಗಳನ್ನೆಲ್ಲವನ್ನು ಕೂಡ ವಶಪಡಿಸ್ಕೊಳ್ಳುವಂತೆ ಆ ಇಮೇಜ್ಗಳನ್ನು ಸೃಷ್ಟಿ ಮಾಡಿದ್ದು. ಅಪರಾಧ ಸ್ಥಳದಲ್ಲಿ ಒಂದೇ ಒಂದು ಆಯುಧಗಳನ್ನು ವಶಪಡಿಸ್ಕೊಂಡಂಥ ದಾಖಲೆಗಳೇ ಇಲ್ಲ. ಮರದ ಕಂಬ, ಕಬ್ಬಿಣದ ರಾಡು, ಮಾರಕಾಸ್ತ್ರಗಳು ಎಲ್ಲವೂ ಕೂಡ ಕ್ರಿಯೇಟೆಡ್. ಜೊತೆಗೆ ಸ್ನೇಹಿತರೆ, ಆರೋಪಿ 20 ಈ ಅಪರಾಧ ಸ್ಥಳ ಪರಿಶೀಲನೆ ಮಾಡಬೇಕಾದ್ರೆ ಅದೇ ಹತ್ತಿರದ ಕಟ್ಟಡದ ಆವರಣದಲ್ಲಿ ಒಂದು ಕಪ್ ಬ್ಯಾಗ್ ಸಿಗುತ್ತೆ ಮತ್ತು ಚಾಕುವನ್ನು ಪತ್ತೆ ಹಚ್ಚಿ ಪೊಲೀಸ್ ಠಾಣೆ ಕಳಿಸ್ಕೊಟ್ಟಿದ್ರು. ಆದರೆ ಅವುಗಳನ್ನು ಸರಿಯಾಗಿ ದಾಖಲೆಗಳಲ್ಲೇ ಈತ ದಾಖಲೆ ಮಾಡಲಿಲ್ಲ. CCTV ಫುಟೇಜ್ಗಳನ್ನ ವಶಪಡಿಸ್ಕೊಳ್ಳಿಲ್ಲ. ಇನ್ನು ಆರೋಪಿ 11 ನಜೀರ್ ಅಹಮದ್ ಒಂದು ಕಪ್ ಬ್ಯಾಗ್ ಹೊತ್ತಿರೋ CCTV ಫುಟೇಜ್ನಲ್ಲಿತ್ತು. ಅವರ ಒಪ್ಪಿಗೆ ಪ್ರಕಾರ ಅವರು ಅಪರಾಧ ಸ್ಥಳದಿಂದ ಪರಾರಿ ಆಗಬೇಕಾದ್ರೆ ಆ ಬ್ಯಾಗ್ ಮತ್ತು ಆಯುಧಗಳನ್ನು ಹತ್ತಿರದ ಕಟ್ಟಡದ ಆವರಣದಲ್ಲಿ ಎಸೆದೋಗಿದ್ದ. ಅದನ್ನು ಕೂಡ ಸರಿಯಾಗಿ ಮೆನ್ಷನ್ ಮಾಡಿಲ್ಲ. ಇನ್ನು ಮುಂದುವರೆದ ತನಿಖೆಯಲ್ಲಿ ಆರೋಪಿ ನಂಬರ್ 19 ತಪ್ಪು ಬೈಕನ್ನು ವಶಪಡಿಸ್ಕೊಂಡಿದ್ದು. ನಿಮಗೆ ಹೀರೋ ಹೋಂಡಾ ಸ್ಪ್ಲೆಂಡರ್ K25X 535 ಬೈಕನ್ನು ವಶಪಡಿಸ್ಕೊಂಡಿರೋದು ಇವರು. ಆದರೆ ನಿಜವಾಗ್ಲೂ ಕೂಡ ಅಪರಾಧಕ್ಕೆ ಬಳಸಿದಂಥ ಬೈಕಿ ಹೀರೋ ಹೋಂಡಾ ಸ್ಪ್ಲೆಂಡರ್ K25 EA 6230 ಬೈಕನ್ನು ಬಳಸಲಾಗಿತ್ತು. ನೋಡಿ, ಆ ಬೈಕು ವಿಕ್ರಮ್ ಬಳ್ಳಾರಿ ಅವರ ತಂದೆ ಹೆಸರಿನಲ್ಲಿ ನೋಂದಾಯಿತವಾಗಿತ್ತು. ಆರೋಪಿ 2 ಅವರು ತಮ್ಮ ಬೈಕ್ ನಿಜವಾದ ಹತ್ಯೆಗಾರರು ಬಳಸಿದ್ರು ಅಂತ ಹೇಳಿ ಕನ್ಫರ್ಮ್ ಮಾಡಿದ್ದಕ್ಕೆ ಕೊನೆಗೆ ಗೊತ್ತಾಗಿದ್ದು. ಒಟ್ಟಾರೆಯಾಗಿ ನೋಡಿ, ಈಗಾಗಲೇ ಒಬ್ಬ ಚೆನ್ನಕೇಶವ್ ಟಿಂಗ್ರೀಕರ್ ಈಗ ಮೇಲ್ಮನವಿ ಸಲ್ಲಿಸಿರೋದು. ಇದರ ಜೊತೆಗೆ ಪರ್ಯಾಯವಾಗೂ ಕೂಡ ಯೋಗೇಶ್ ಗೌಡರ ಮೇಲ್ಮನವಿ ಅರ್ಜಿ ಕೂಡ ವಿಚಾರಣೆಗೆ ಬರ್ತಾ ಇದೆ.
ಅವರು ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತಮಗೆ ವಿಧಿಸಿರ್ತಕ್ಕಂಥ ಜೀವಾವಧಿ ಶಿಕ್ಷೆಯನ್ನು ರದ್ದುಗೊಳಿಸುವಂತೆ ಕೋರಿ ವಿನಯ್ ಕುಲಕರ್ಣಿ ಮತ್ತು ಚಂದ್ರಶೇಖರ್ ಇಂಡಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಯಾವುದೇ ಪ್ರಬಲ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ಈ ಶಿಕ್ಷೆಯನ್ನು ಸಸ್ಪೆಂಡ್ ಮಾಡಿ ಅಂತ ಅವ್ರ ಪರ ವಕೀಲರು ವಾದ ಮಾಡಿರೋದು. ಅದು ಕೂಡ ಸಿ ವಿ ನಾಗೇಶ್ ಅಂತವರು. ಅರ್ಜಿ ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ವಿಭಾಗೀಯ ಪೀಠ ಸದ್ಯ CBIಗೆ ನೋಟಿಸ್ ಕೂಡ ಜಾರಿ ಮಾಡಿದೆ. ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕಾಲಾವಕಾಶ ಕೇಳಿದಂಥ ಕಾರಣ ವಿಚಾರಣೆಯನ್ನು ಕೂಡ ಮುಂದೂಡಿದೆ. ಮುಂದೆ ಏನಾಗಬಹುದು ಈ ಕೇಸ್ನಲ್ಲಿ, ಎಲ್ಲರೂ ಕೂಡ ಪಾರಾಗ್ತಾರಾ, ಈ ಥರದ್ದು ಒಂದಿಷ್ಟು ಕುತೂಹಲಗಳಿದೆ. ನೋಡೋಣ, ಒಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.